ಕಾವೇರುತ್ತಿದೆ ಗಡಿ, ಶುರುವಾಗಲಿದೆಯಾ ಮಹಾಸಮರ. ಭಾರತ ಪಾಕ್ ನಡುವೆ ಪೂರ್ಣ ಪ್ರಮಾಣದ ಮಹಾಯುದ್ಧ. ಆಪರೇಷನ್ ಸಿಂಧೂರ್ ಬಳಿಕ ಸಿಡಿಯಲಿದೆಯಾ ಜಲ ಬಾಂಬ್. ಜ್ಯೋತಿಷಿಗಳ ಬೆಚ್ಚಿ ಬೀಳಿಸುವ ಭವಿಷ್ಯ. ನಮಸ್ಕಾರ ವೀಕ್ಷಕರೇ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ದ್ವೇಷ ಕೇವಲ ಗಡಿಗಳಿಗೆ ಅಥವಾ ರಾಜಕೀಯಕ್ಕೆ ಸೀಮಿತವಾಗಿಲ್ಲ. ಇದೊಂದು ಬಗೆಹರಿಯದ ಸದಾ ಕುದಿಯುವ ಜ್ವಾಲಾಮುಖಿ. ಆಗಾಗ ಸಣ್ಣ ಪುಟ್ಟ ಸಂಘರ್ಷಗಳು ನಡೀತಾನೆ ಇರುತ್ತೆ, ಅದು ಸಾಮಾನ್ಯ. ಆದರೆ ಮುಂಬರೋ ದಿನಗಳಲ್ಲಿ ಇದು ಕೇವಲ ಸಣ್ಣ ಗುಂಡಿನ ಚಕಮಕಿಯಾಗಿ ಉಳಿಯುವುದಿಲ್ಲ. ಬದಲಾಗಿ ಇಡೀ ಪ್ರಪಂಚವೇ ಬೆಚ್ಚಿ ಬೀಳುವಂತಹ ಎರಡೂ ದೇಶಗಳ ಸೈನ್ಯಗಳು ಮುಖಾಮುಖಿಯಾಗಿ ನಿಲ್ಲುವ ಪೂರ್ಣ ಪ್ರಮಾಣದ ಯುದ್ಧ ನಡೆಯಲಿದೆ ಎನ್ನುವ ಆಘಾತಕಾರಿ ಭವಿಷ್ಯವೊಂದು ಇದೀಗ ಹೊರಬಿದ್ದಿದೆ. ಈ ಭವಿಷ್ಯ ನುಡಿದಿರೋದು ಬೇರ್ಯಾರೂ ಅಲ್ಲ. ಈ ಹಿಂದೆ ಆಪರೇಷನ್ ಸಿಂಧೂರ ನಡೆಯೋ ಮುನ್ನವೇ ನಿಖರವಾಗಿ ಉದ್ವಿಗ್ನತೆಯ ಬಗ್ಗೆ ಎಚ್ಚರಿಸಿದ್ದ ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿ. ಅಷ್ಟಕ್ಕೂ ಈ ಜಮ್ಮು ಕಾಶ್ಮೀರದ ಸುಂದರ ತಾಣ ಪಹಲ್ಗಾಮ್ನಲ್ಲಿ ನಡೆದ ಆ ಭೀಕರ ಘಟನೆಗೇನು, ಅದಕ್ಕೆ ಪ್ರತಿಯಾಗಿ ಭಾರತೀಯ ಸೇನೆ ನಡೆಸಿದ ಆಪರೇಷನ್ ಸಿಂಧೂರದ ಅಸಲಿ ರಹಸ್ಯವಾಗಿದ್ದು ಈಗ ರಿಲೀಸ್ ಆಗ್ತಿರೋದು ಯಾಕೆ? ಪ್ರಶಾಂತ್ ಕಿಣಿ ಅವರು ತಮ್ಮ ಭವಿಷ್ಯವಾಣಿಯಲ್ಲಿ ಉಲ್ಲೇಖಿಸಿರುವ ಆ ಅಂಕಲ್ ಶ್ಯಾಮ್ ಯಾರು? ಕೋಡಿಮಠದ ಶ್ರೀಗಳು ಮತ್ತು ಜಗದ್ವಿಖ್ಯಾತ ಬಾಬಾ ವಾಂಗ ಭವಿಷ್ಯಕ್ಕೂ ಇದಕ್ಕೂ ಇರುವ ಕನೆಕ್ಷನ್ ಏನು? ಎಲ್ಲದಕ್ಕಿಂತ ಮುಖ್ಯವಾಗಿ ಕೇವಲ ಗಡಿ ವಿವಾದಕ್ಕಲ್ಲ, ಬದಲಾಗಿ ಒಂದು ಹನಿ ನೀರಿಗಾಗಿ ಈ ಎರಡೂ ದೇಶಗಳ ನಡುವೆ ಮಹಾಯುದ್ಧ ನಡೆಯಲಿದೆಯಾ? ಪಾಕಿಸ್ತಾನದ ಕತ್ತು ಹಿಸುಕುವ ಆ ಸಿಂಧೂ ನದಿ ಒಪ್ಪಂದ ಅಮಾನತು ನಿರ್ಧಾರ ಪಾಕಿಸ್ತಾನವನ್ನ ಯುದ್ಧದ ಅಖಾಡಕ್ಕೆ ತಳ್ಳಲಿದೆಯಾ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಮುಂಬರುವ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಆಗಲಿರುವ ಬಹುದೊಡ್ಡ ಸಂಘರ್ಷದ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ಭಾರತ ನೀರು ಬಿಡಬೇಕೋ ನೀರು ಬಿಡಬಾರದು, ಬುದ್ಧಿ ಕಲಿಸಬೇಕು ಅಂತಂದ್ರೆ ಮತ್ತೊಂದು ಮಹಾಯುದ್ಧ ನಡೆಯಲೇಬೇಕು? ಈ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಈಗ ವಿಶ್ವಾದ್ಯಂತ ಬರೀ ಯುದ್ಧಗಳ ಸುದ್ದಿಗಳು ಜಾಸ್ತಿ ಹರಿದಾಡ್ತಾ ಇದ್ದಾವೆ. ನೋಡಿ, ಈಗ ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ. ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇರಬೇಕಾದ್ರೆ ಇಡೀ ವಿಶ್ವಕ್ಕೆ ಎಫೆಕ್ಟ್ ಆಗ್ತಾ ಇದೆ. ಇರಾನ್ ಯುದ್ಧ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ತನ್ನ ಹಾರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿ ಇಡೀ ವಿಶ್ವಕ್ಕೆ ಶಾಕ್ ಕೊಟ್ಟಿದೆ. ಇಸ್ರೇಲ್ ಮತ್ತು ಅಮೆರಿಕ ಟ್ಯಾರಿಫ್ ಮೇಲೆ ಟ್ಯಾರಿಫ್ಗಳನ್ನು ಹಾಕಿ ವಿಶ್ವಕ್ಕೆ ಶಾಕ್ ಕೊಡ್ತಾ ಇದೆ. ಈತ ಚೀನಾನೂ ಅಷ್ಟೇ. ಚೀನಾನು ನನ್ನ ಮೇಲೆ ಯುದ್ಧ ಮಾಡೋಕೆ ಬಂದರೆ, ಚೀನಾದ ಮೇಲೆ ಯುದ್ಧಕ್ಕೆ ಬಂದಿದೆಯಾದರೆ ನಾನು ಪ್ರೊಡಕ್ಷನ್ ಕಮ್ಮಿ ಮಾಡ್ತೀನಿ, ನಾನು ಯಾವುದೇ ಪ್ರಾಡಕ್ಟ್ಗಳನ್ನು ವಸ್ತುಗಳನ್ನು ತಯಾರು ಮಾಡೋದಿಲ್ಲ ಅಂತ ಹೇಳತ್ತೆ. ಅಷ್ಟೇ ಯಾಕೆ, ಈ ಅಮೆರಿಕ ಗೂಗಲ್, ಜಿಮೇಲ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇವೆಲ್ಲವೂ ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಹಠ ಹಿಡಿದು ಕೂತ್ಕೊಳ್ಳುತ್ತೆ. ಅದೇ ಭಾರತ ಏನಾದರೂ ಯುದ್ಧ ಮಾಡಿದ್ದೇ ಆದಲ್ಲಿ ಭಾರತ ಏನು ಬಂದ್ ಮಾಡುತ್ತೆ? ವಿಶ್ವಕ್ಕೆ ಏನಂತ ಹೇಳಿ ಸವಾಲು ಹಾಕಬಹುದು? ನೀವೇ ಯೋಚನೆ ಮಾಡಿ ವೀಕ್ಷಕರು. ಈಗ ಇಂತಹದ್ದೇ ಒಂದು ಸವಾಲು ನಮ್ಮ ಮುಂದೆ ಬಂದು ಬಿದ್ದಿದೆ. ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ವೀಕ್ಷಕರೇ, ಭವಿಷ್ಯದಲ್ಲಿ ಏನಾಗಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಇತ್ತೀಚೆಗೆ ನಡೆದ ಆ ಕರಾಳ ಇತಿಹಾಸದ ಪುಟವನ್ನ ತಿರುವಿ ಹಾಕಲೇಬೇಕು. ಆ ಮುಂಬರೋ ಮಹಾಯುದ್ಧದ ಬೀಜ ಬಿತ್ತನೆಯಾಗಿದ್ದು ಏಪ್ರಿಲ್ 2025ರಂದು ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರವಾದ ಭೂಲೋಕದ ಸ್ವರ್ಗದಂತಿರುವ ಪಹಲ್ಗಾಮ್ ಪ್ರವಾಸಿ ತಾಣದಲ್ಲಿ ಏಪ್ರಿಲ್ 2025ರಂದು ಘನಘೋರ ದುರಂತ ನಡೆಯುತ್ತೆ. ಪಾಕಿಸ್ತಾನದ ನೆಲದಲ್ಲಿ ಆಶ್ರಯ ಪಡೆದು ಅಲ್ಲಿಂದಲೇ ತರಬೇತಿ ಪಡೆದು ಒಳನುಸುಳಿದ್ದ ಉಗ್ರರು ಪಹಲ್ಗಾಮ್ನಲ್ಲಿ ಅಮಾಯಕ ಪ್ರವಾಸಿಗರ ಮೇಲೆ ಭೀಕರ ದಾಳಿ ನಡೆಸಿದ್ರು. ಈ ವಿಕೃತ ದಾಳಿಯಲ್ಲಿ ಕನಿಷ್ಠ 26 ಅಮಾಯಕರು ಪ್ರಾಣ ಕಳೆದುಕೊಂಡು ಶಾಶ್ವತವಾಗಿ ಕಣ್ಮರೆಯಾಗಿದ್ರು. ಇಡೀ ದೇಶವೇ ಈ ಘಟನೆಯನ್ನ ನೋಡಿ ರೊಚ್ಚಿಗೆದ್ದಿತ್ತು. ತನ್ನ ದೇಶದ ಅಮಾಯಕರ ನೆತ್ತರು ಹೊರದಾಗ ಭಾರತ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಭಾರತೀಯ ಸೇನೆ ತಕ್ಷಣವೇ ಆಪರೇಷನ್ ಸಿಂಧೂರ ಎಂಬ ಅತಿ ರಹಸ್ಯ ಮತ್ತು ಅಷ್ಟೇ ವಿನಾಶಕಾರಿ ಕಾರ್ಯಾಚರಣೆಯನ್ನು ಶುರು ಮಾಡುತ್ತೆ. ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿದ ನಮ್ಮ ವೀರ ಯೋಧರು ಪಾಕಿಸ್ತಾನ ಆಶ್ರಯ ನೀಡಿದ್ದ ಉಗ್ರರ ಬೃಹತ್ ತಾಣಗಳ ಮೇಲೆ, ಅವರ ಲಾಂಚ್ ಪ್ಯಾಡ್ಗಳ ಮೇಲೆ ಭಾರೀ ಪ್ರಹಾರ ನಡೆಸಿದ್ವು. ಈ ಆಪರೇಷನ್ ಸಿಂಧೂರ್ನಲ್ಲಿ ನೂರಾರು ಭಯೋತ್ಪಾದಕರು ಮಣ್ಣು ಪಾಲಾದರು. ಉಗ್ರರ ಕ್ಯಾಂಪ್ಗಳು ಅಕ್ಷರಶಃ ಸುಟ್ಟು ಭಸ್ಮವಾದವು. ಈ ಕಾರ್ಯಾಚರಣೆಯು ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರಕ್ಕೆ ನಡುಕ ಹುಟ್ಟಿಸುತ್ತೆ. ಪ್ರಶಾಂತ್ ಕಿಣಿ ನುಡಿದ ಆ ಭಯಾನಕ ಭವಿಷ್ಯ ಎಂಟ್ರಿ ಕೊಡುತ್ತಾ ಅಂಕಲ್ ಶ್ಯಾಮ್. ವೀಕ್ಷಕರೇ, ಇಲ್ಲಿ ಅಚ್ಚರಿಯ ವಿಚಾರ ಏನಪ್ಪ ಅಂದರೆ, ಏಪ್ರಿಲ್ 2025ರಲ್ಲಿ ಈ ಪಹಲ್ಗಾಮ್ ಘಟನೆ ಮತ್ತು ಆಪರೇಷನ್ ಸಿಂಧೂರ ನಡೆಯೋದಕ್ಕೂ ಮುನ್ನ
ಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕಿಣಿಯವರು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಭಾರೀ ಉದ್ವಿಗ್ನತೆ ಸೃಷ್ಟಿಯಾಗಲಿದೆ ಅಂತ ಕರಾರುವಕ್ಕಾಗಿ ಭವಿಷ್ಯವಾಣಿಯನ್ನು ನುಡಿದಿದ್ರು. ಅವರು ಹೇಳಿದಂತೆ ಆ ಘಟನೆಗಳು ನಡೆದು ಹೋದವು. ಇದೀಗ ಅದೇ ಪ್ರಶಾಂತ್ ಕಿಣಿಯವರು ಮತ್ತೊಂದು ಇನ್ನೂ ದೊಡ್ಡದಾದ ಹಾಗೂ ಬೆಚ್ಚಿ ಬೀಳಿಸುವ ಭವಿಷ್ಯವಾಣಿಯನ್ನು ಜಗತ್ತಿನ ಮುಂದಿಟ್ಟಿದ್ದಾರೆ. ಅವರ ಭವಿಷ್ಯವಾಣಿಯ ಪ್ರಕಾರ ಮುಂಬರುವ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ನಡೆಯುವುದು ನಿಶ್ಚಿತ. ಇದು ಕೇವಲ ಗಡಿಗುಂಡಿನ ಚಕಮಕಿಯಾಗಿರುವುದಿಲ್ಲ, ಈ ಬಾರಿ ಪೂರ್ಣ ಪ್ರಮಾಣದ ವಾರ್ ನಡೆಯಲಿದೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಭಾರತದ ಮೇಲೆ ಯುದ್ಧವನ್ನು ಅಂಕಲ್ ಶಾಮ್ ಬೆಂಬಲದೊಂದಿಗೆ ಆರಂಭಿಸಲಿದೆ ಅಂತ ಸ್ಫೋಟಕ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಹಾಗಾದರೆ ಏನಿದು ಅಂಕಲ್ ಶಾಮ್? ಹಾಗಾದರೆ ಯಾರು ಈ ಅಂಕಲ್ ಶಾಮ್? ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಅಂಕಲ್ ಶಾಮ್ ಅಂತಂದರೆ ಅದು ನೇರವಾಗಿ ಅಮೆರಿಕಾದ ಫೆಡರಲ್ ಸರ್ಕಾರನೋ ಅಥವಾ ಇಡೀ ಅಮೆರಿಕ ದೇಶವನ್ನು ಪ್ರತಿನಿಧಿಸುವ ಒಂದು ಪದವಾಗಿದೆ. ಅಂದರೆ ಪಾಕಿಸ್ತಾನವು ಸ್ವಂತ ಬಲದಿಂದ ಭಾರತವನ್ನು ಎದುರಿಸಲು ಸಾಧ್ಯವಿಲ್ಲ ಅಂತ ತಿಳಿದು ಅಮೆರಿಕಾದ ತೆರೆಮರೆಯ ಬೆಂಬಲ, ಶಸ್ತ್ರಾಸ್ತ್ರ ಅಥವಾ ರಾಜತಾಂತ್ರಿಕ ಕುಮ್ಮಕ್ಕಿನಿಂದ ಭಾರತದ ಮೇಲೆ ಯುದ್ಧ ಸಾರುವ ಸಾಧ್ಯತೆ ಇದೆ ಅನ್ನೋದು ಈ ಭವಿಷ್ಯದ ಅಸಲಿ ಅರ್ಥವಾಗಿದೆ. ಇನ್ನು ಪ್ರಶಾಂತ್ ಕಿಶೋರ್ ಅವರ ಮಾತುಗಳನ್ನು ಕೇವಲ ಒಬ್ಬ ಜ್ಯೋತಿಷಿಯ ಊಹೆ ಅಂತ ತಳ್ಳಿಹಾಕುವಂತಿಲ್ಲ. ಯಾಕಂದರೆ ಇದೇ ರೀತಿಯ ಭವಿಷ್ಯವಾಣಿಗಳನ್ನು ಜಗತ್ತಿನ ಮತ್ತು ನಮ್ಮ ರಾಜ್ಯದ ಇತರೆ ಪ್ರಮುಖ ಕಾಲಜ್ಞಾನಿಗಳು ಕೂಡ ನುಡಿದಿದ್ದಾರೆ. ನಮ್ಮ ಕರ್ನಾಟಕದ ಪ್ರಸಿದ್ಧ ಕೋಡಿಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಇತ್ತೀಚೆಗೆ ತಮ್ಮ ಕಾಲಜ್ಞಾನದಲ್ಲಿ ದೇಶಗಳ ನಡುವೆ ಯುದ್ಧದ ಭೀತಿ ಹೆಚ್ಚಾಗಲಿದೆ, ಗಡಿಯಲ್ಲಿ ಸಮಸ್ಯೆಗಳು ಭುಗಿಲೇಳಲಿವೆ, ರಕ್ತಪಾತವಾಗಲಿದೆ ಅಂತ ಸ್ಪಷ್ಟ ಮುನ್ಸೂಚನೆಯನ್ನು ನೀಡಿದ್ದಾರೆ. ಇದಿಷ್ಟೇ ಅಲ್ಲದೆ ಕೋಡಿಶ್ರೀಗಳು ಜಲಕ್ಕಾಗಿ ಅಂದರೆ ಒಂದು ಹನಿ ನೀರಿಗಾಗಿ ದೊಡ್ಡ ಮಹಾಯುದ್ಧವೇ ನಡೆಯುತ್ತೆ ಅಂತ ಕೋಡಿಶ್ರೀಗಳು ಹೇಳಿದ್ದಾರೆ. ಆ ಭವಿಷ್ಯವಾಣಿ ನಿಜವಾಗುತ್ತಾ? ಅದು ಆ ಭವಿಷ್ಯವಾಣಿ ಈ ಭಾರತ ಪಾಕಿಸ್ತಾನದ ನಡುವೆನೇ ನಡೆಯುತ್ತಾ ಯುದ್ಧ ಅನ್ನುವಂತಹ ಭಯ ಈಗ ಶುರುವಾಗಿದೆ. ಇದಿಷ್ಟೇ ಅಲ್ಲದೆ ಜಗತ್ತಿನ ಅತ್ಯಂತ ನಿಖರ ಭವಿಷ್ಯಕಾರರಲ್ಲೊಬ್ಬರಾಗಿರುವಂತಹ ಬಲ್ಗೇರಿಯಾದ ಅಂಧ ಮಹಿಳೆ ಬಾಬಾ ವಾಂಗಾ ಅವರು ಕೂಡ ಭವಿಷ್ಯದಲ್ಲಿ ಏಷ್ಯಾದ 2 ಪ್ರಬಲ ರಾಷ್ಟ್ರಗಳ ನಡುವೆ ಭಾರೀ ಸಂಘರ್ಷ ನಡೆಯಲಿದೆ, ಇದು ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿ ಮಾಡಲಿದೆ ಅಂತ ಭವಿಷ್ಯವಾಣಿಯನ್ನು ಹೇಳಿದರು. ಈಗ ಈ ಎಲ್ಲ ಭವಿಷ್ಯವಾಣಿಗಳನ್ನು ಮತ್ತು ಪ್ರಶಾಂತ್ ಕಿಣಿ ಅವರ ಮುನ್ಸೂಚನೆಯನ್ನು ಒಂದಿಟ್ಟುಕೊಂಡು ತಾಳೆ ಹಾಕಿ ನೋಡಿದ್ರೆ ಗಡಿಯಲ್ಲಿ ಏನೋ ಒಂದು ಬಹುದೊಡ್ಡ ಪ್ರಳಯ ಸೃಷ್ಟಿಯಾಗುವ ಎಲ್ಲ ಲಕ್ಷಣಗಳು ದಟ್ಟವಾಗಿ ಗೋಚರಿಸ್ತಾಗಿದ್ದಾವೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು, ಅದೇನೆಂದರೆ ಒಂದು ವೇಳೆ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧಕ್ಕೆ ಬಂದರೆ ಅದಕ್ಕೆ ಕಾರಣ ಕಾಶ್ಮೀರ ವಿವಾದನ ಅಥವಾ ಬೇರೆ ಏನಾದರೂ ಇದೆಯಾ? ವೀಕ್ಷಕರೇ, ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ನೆಟ್ಟಿಗರೊಬ್ಬರು ಪ್ರಶಾಂತ್ ಕಿಣಿ ಅವರನ್ನ ಇದೇ ಪ್ರಶ್ನೆ ಕೇಳ್ತಾರೆ, ನೀರು ಅಥವಾ ಆಹಾರಕ್ಕಾಗಿ ಯುದ್ಧ ನಡೆಯುತ್ತಾ ಅಂತ. ಇದಕ್ಕೆ ಉತ್ತರಿಸಿದ ಕಿಣಿಯವರು ಮುಂದಿನ ಭಾರತ ಪಾಕಿಸ್ತಾನ ಯುದ್ಧವು ಕಾಶ್ಮೀರಕ್ಕಲ್ಲ, ಬದಲಾಗಿ ಸಿಂಧೂ ನದಿ ನೀರು ಹಂಚಿಕೆಗೆ ಸಂಬಂಧಿಸಿದಂತೆ ನಡೆಯಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಷ್ಟಕ್ಕೂ ಏನಿದು ಸಿಂಧೂ ನದಿ ವಿವಾದ ಅಂತೀರಾ? ವೀಕ್ಷಕರೇ, 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವಾಗುತ್ತೆ. ಪಾಕಿಸ್ತಾನದ ಪಾಲಿಗೆ ಈ ಸಿಂಧೂ ನದಿ ಅಂದರೆ ಅದು ಜೀವನಾಡಿ. ಆದರೆ ಏಪ್ರಿಲ್ 2025ರಲ್ಲಿ ಪಹಲ್ಗಾಮ್ ಉಗ್ರ ಕೃತ್ಯ ನಡೆದ ನಂತರ ತೀವ್ರವಾಗಿ ರೊಚ್ಚಿಗೆದ್ದ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಅಂತಿಮ ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ. ಆಪರೇಷನ್ ಸಿಂಧೂರ ಜೊತೆಗೆ ಪಾಕಿಸ್ತಾನದ ಜೊತೆಗಿನ ಆ ಸಿಂಧೂ ನದಿ ನೀರು ಒಪ್ಪಂದವನ್ನು ಭಾರತವು ತಾತ್ಕಾಲಿಕವಾಗಿ ಸಂಪೂರ್ಣವಾಗಿ ಅಮಾನತು ಮಾಡುತ್ತೆ. ಭಾರತ ತೆಗೆದುಕೊಂಡ ಈ ಒಂದೇ ಒಂದು ನಿರ್ಧಾರ ಪಾಕಿಸ್ತಾನದ ಪಾಲಿಗೆ ಅಕ್ಷರಶಃ ಉಸಿರುಗಟ್ಟುವಂತಾಗಿದೆ. ಸಿಂಧೂ ನದಿ ನೀರು ಸ್ಥಗಿತಗೊಂಡ ತಕ್ಷಣ ಪಾಕಿಸ್ತಾನದ ಹಲವು ಪ್ರಾಂತ್ಯಗಳಲ್ಲಿ ಭಾರೀ ಹಾಹಾಕಾರ ಶುರುವಾಗಿದೆ. ಪಾಕಿಸ್ತಾನದ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ನೆಲಕಚ್ಚುವ ಹಂತಕ್ಕೆ ಬಂದು ನಿಂತಿದೆ. ಜಲವಿದ್ಯುತ್ ಉತ್ಪಾದನೆಗೆ ಭಾರಿ ಪೆಟ್ಟು ಬಿದ್ದಿದ್ದು ದೇಶಾದ್ಯಂತ ಕಗ್ಗತ್ತಲು ಆವರಿಸುವ ಆತಂಕ ಇದೆ. ಈಗಾಗಲೇ ಸಾಲದ ಸುಳಿಯಲ್ಲಿ, ಭ್ರಷ್ಟಾಚಾರದಲ್ಲಿ ಮತ್ತು IMFನ ಕಠಿಣ ಷರತ್ತುಗಳಿಂದ ಆರ್ಥಿಕ ಹೊಡೆತ ತಿಂದಿರುವ ಪಾಕಿಸ್ತಾನ ಇದೀಗ ನೀರಿನ ಕೊರತೆಯಿಂದಾಗಿ ಸರ್ವನಾಶದ ಅಂಚಿಗೆ ಬಂದು ನಿಂತಿದೆ. ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಯೋದಕ್ಕೆ ಬೆಳೆ ಇಲ್ಲ, ಆರ್ಥಿಕತೆಯೂ ಇಲ್ಲ ಎಂಬುವಂತಾಗಿರುವ ಪಾಕಿಸ್ತಾನಕ್ಕೆ ಭುಗಿಲೇಳ್ತಾ ಇರುವ ತನ್ನ ದೇಶದ ಜನರ ಆಕ್ರೋಶವನ್ನು ಶಮನ ಮಾಡಲು, ಅವರ ಗಮನವನ್ನು ಬೇರೆಡೆ ಸೆಳೆಯಲು ಒಂದೇ ಒಂದು ದಾರಿ ಉಳಿದಿದೆ, ಅದುವೇ ಭಾರತದ ಮೇಲೆ ಯುದ್ಧ ಮಾಡೋದು. ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರವು ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಅಮೆರಿಕಾದ ಅಂದರೆ ಅಂಕಲ್ ಶಾಮ್ ಸಹಾಯ ಪಡೆದು ಸಿಂಧೂ ನದಿಯ ನೀರಿಗಾಗಿ ಭಾರತದ ಮೇಲೆ ಸಮರದ ಹಾದಿಯನ್ನು ಹಿಡಿಯುವ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆಗಳು ಇವೆ ಅಂತ ಹೇಳಲಾಗ್ತಾಗಿದೆ.
ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಪ್ರಶಾಂತ್ ಕಿಣಿ, ಕೋಡಿಮಠದ ಶ್ರೀಗಳು ಮತ್ತು ಬಾಬಾ ವಾಂಗ ಅವರ ಭವಿಷ್ಯವಾಣಿಗಳು ಕೇವಲ ಗಾಳಿಯ ಮಾತುಗಳಲ್ಲ. ಅದಕ್ಕೆ ಪೂರಕ ಎನ್ನುವಂತೆ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳು ನಮ್ಮ ಕಣ್ಣ ಮುಂದೆಯೇ ನಡೀತಾ ಇದ್ದಾವೆ. ಒಂದು ವೇಳೆ ಆಪರೇಷನ್ ಸಿಂಧೂರದಿಂದ ಕಂಗೆಟ್ಟಿರುವ ಉಗ್ರರು, ಮತ್ತೊಂದು ಕಡೆ ಸಿಂಧೂರ್ ನದಿ ನೀರು ಅಮಾನತಿನಿಂದ ಬಾಯಾರಿದ ಪಾಕಿಸ್ತಾನ, ಮಗದೊಂದು ಕಡೆ ತನ್ನ ಬೇಳೆ ಬೇಳಿಸಿಕೊಳ್ಳೋದಕ್ಕೆ ಕಾಯ್ತಾ ಇರುವ ಅಮೆರಿಕದಂತಹ ಜಾಗತಿಕ ಶಕ್ತಿಗಳು, ಇವೆಲ್ಲವೂ ಒಟ್ಟಾಗಿ ಮುಂಬರೋ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಒಂದು ಬಹುದೊಡ್ಡ ಪ್ರಳಯವನ್ನು, ಪೂರ್ಣ ಪ್ರಮಾಣದ ಯುದ್ಧವನ್ನು ಸೃಷ್ಟಿಸುವ ಭೀತಿ ದಟ್ಟವಾಗಿದೆ. ತನ್ನ ಆರ್ಥಿಕ ಸಂಕಷ್ಟವನ್ನು ಮರೆಮಾಚಲು ಪಾಕಿಸ್ತಾನ ಯುದ್ಧದ ಉನ್ಮಾದಕ್ಕೆ ಬಿದ್ದರೆ ಅದು ಆ ದೇಶವನ್ನು ಇನ್ನಷ್ಟು ಆಳವಾಗಿ ಹಳ್ಳಕ್ಕೆ, ಅಕ್ಷರಶಃ ಪಾತಾಳಕ್ಕೆ ತಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾರತದ ಬಲಿಷ್ಠ ಸೇನೆಯ ಮುಂದೆ ಪಾಕಿಸ್ತಾನ ಮಂಡಿಯೂರೋದು ಅಥವಾ ಮಣ್ಣು ಮುಕ್ಕುವುದು ಗ್ಯಾರಂಟಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಜ್ಯೋತಿಷಿ ಪ್ರಶಾಂತ್ ಕಿಣಿ ಮತ್ತು ಕೋಡಿಮಠದ ಶ್ರೀಗಳು ಹೇಳುವಂತೆ ನೀರಿಗಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ನಡೆಯಲಿದೆಯಾ? ಭಾರತ ಸಿಂಧೂ ನದಿ ಒಪ್ಪಂದವನ್ನು ಅಮಾನತು ಮಾಡಿದ್ದು ಸರಿಯಾದ ನಿರ್ಧಾರನ? ಪಾಕಿಸ್ತಾನಕ್ಕೆ ಅಮೆರಿಕ ನಿಜಕ್ಕೂ ಸಹಾಯ ಮಾಡುತ್ತಾ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಮುಂದಿನ ಹೆಜ್ಜೆ ಜಾಗತಿಕ ಭದ್ರತೆ ಮತ್ತು ನಮ್ಮ ದೇಶದ ಈ ಮಹತ್ವದ ಬೆಳವಣಿಗೆಗಳ ಕುರಿತಾದ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.